ಅವೀಕ್ಷಣ ಜ್ಞಾನೋಪಯೋಗ ಭಾವನೆ ಭಾಗ 1. ಅವೀಕ್ಷಣ ಜ್ಞಾನೋಪಯೋಗ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಷೋಡಶ ಕಾರಣ ಭಾವನೆ ಅಂದರೆ 16 ಭಾವನೆಗಳು ತೀರ್ಥಂಕರ ಪ್ರಕೃತಿ ಬಂಧ ಆಗಲು ಸಹಾಯಕ ಕಾರಣವಾದ 16 ಭಾವನೆಗಳಲ್ಲಿ 4ನೆಯ ಸಂಖ್ಯೆಯ ಅವೀಕ್ಷಣ ಜ್ಞಾನೋಪಯೋಗ ಭಾವನೆಯ 1ನೇ ಭಾಗವನ್ನು ನೀವೀಗ ಕೇಳ್ತಾ ಇದ್ದೀರಿ. ಹಿಂದೆ 3 ಭಾವನೆಗಳ ಬಗ್ಗೆ ವಿಸ್ತಾರವಾದ ಕಥನ ಹಿಂದೆ ಮುಗಿದು ಹೋಗಿದೆ. ನೀವು ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಇದೀಗ ಅವೀಕ್ಷಣ ಜ್ಞಾನೋಪಯೋಗ ಭಾವನೆ 1 ಭಾಗ 1. ಈಗ ಪ್ರಾರಂಭ. ಸ್ವಲ್ಪ ಇದನ್ನ ಬರ್ಕೊಡ್ರಿ. ಅಕಸ್ಮಾತ್ ನೀವು ಬರೆಯದೇ ಹಾಗೇ ಕೇಳಿದರೆ ಇದು ನಿಮಗೆ ನೆನಪು ಇರುವುದಿಲ್ಲ. ಆದ್ದರಿಂದ ನೀವು ಇದನ್ನು ಬರೆಯದೇ ಕಲಿಬೇಕಾಗ್ತದೆ. ಬರ್ಕೊಡ್ರಿ, ಸ್ವಲ್ಪ ಬೇಗ ಬರ್ಕೊಡ್ರಿ. ಅವೀಕ್ಷಣ ಅಂದರೆ ನಿರಂತರ, ಯಾವಾಗಲೂ ಅನ್ನುವಂಥ ಅರ್ಥ ಅವೀಕ್ಷಣದ್ದು ಇದೆ. ಇಲ್ಲಿ ಅವೀಕ್ಷಣ ಜ್ಞಾನೋಪಯೋಗ ಭಾವನೆ ಅಂತಂದರೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃ ಪರ್ಯಾಯ ಜ್ಞಾನ, ಕೇವಲ ಜ್ಞಾನ. ಈ 5 ಪ್ರಕಾರದ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಮತ್ತು ಅದರ ವಿಶೇಷ ಬೆಳವಣಿಗೆಗಾಗಿ ನಿರಂತರ ಪ್ರಯತ್ನಶೀಲನಾಗಿರುವುದು ಇದು ಅವೀಕ್ಷಣ ಜ್ಞಾನೋಪಯೋಗ ಭಾವನೆ ಇದೆ. ಜ್ಞಾನಶಕ್ತಿಯು ಪ್ರತಿಯೊಂದು ಜೀವದಲ್ಲೂ ಕೂಡ ಇದೆ. ಜಿನಾಗಮದಲ್ಲಿ ಜ್ಞಾನಶಕ್ತಿಯನ್ನು ಸೂರ್ಯ, ಚಂದ್ರ, ದೀಪದಂತೆ ಸ್ವಪರ ಪ್ರಕಾಶಕ ಎಂದಿದ್ದಾರೆ. ಅಂದರೆ ಸೂರ್ಯನಲ್ಲಿ ಮತ್ತು ಚಂದ್ರನಲ್ಲಿ, ದೀಪದಲ್ಲಿ, ಇವು ಎಲ್ಲ ವಸ್ತುಗಳಲ್ಲಿ ಸ್ವಪರ ಪ್ರಕಾಶಕ ಅಂತಂದರೆ ಅವು ಸ್ವಯಂ ತಮ್ಮನ್ನು ಕೂಡ ಪ್ರಕಾಶ ಮಾಡುತ್ತವೆ, ಪರ ವಸ್ತುಗಳನ್ನು ಕೂಡ ಪ್ರಕಾಶ ಮಾಡುತ್ತವೆ. ಅದನ್ನು ಸ್ವಪರ ಪ್ರಕಾಶಕ ಎಂದಿದ್ದಾರೆ. ಅದೇ ರೀತಿ ಜ್ಞಾನ ಕೂಡ ಸ್ವಯಂ ತನ್ನ ಆತ್ಮನನ್ನು ಕೂಡ ತಿಳಿಯುತ್ತದೆ ಮತ್ತು ಪರವಸ್ತುಗಳನ್ನು ಕೂಡ ತಿಳಿಯುತ್ತದೆ. ಅದನ್ನು ಸ್ವಪರ ಪ್ರಕಾಶಕ ಶಕ್ತಿ ಎಂದಿದ್ದಾರೆ. ಜೀವದ ಜ್ಞಾನದಲ್ಲಿ ಇದು ವಿಶೇಷವಾದ ಶಕ್ತಿ ಇದೆ. ಸೂರ್ಯನಿಗೆ ಮೋಡ ಮುಚ್ಚಿದರೆ ಪ್ರಕಾಶ ಪೃಥ್ವಿಗೆ ಬರುವುದಿಲ್ಲ, ಪೃಥ್ವಿ ಆವಾಗ ಶೋಭಿಸುವುದಿಲ್ಲ ಅಲ್ಲವೇ? ಅದರಂತೆಯೇ ಜ್ಞಾನಾವರಣೆಯ ಕರ್ಮದಿಂದ ಜೀವದ ಮುಚ್ಚಿದಾಗ ಜೀವದಲ್ಲಿ ಜ್ಞಾನ ಪ್ರಕಟ ಆಗುವುದಿಲ್ಲ. ಮತ್ತು ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಜ್ಞಾನದಲ್ಲಿ ವಿಕೃತಿ ಉಂಟಾಗುತ್ತದೆ. 2 ವಿಷಯಗಳನ್ನ ಸ್ವಲ್ಪ ಗಂಭೀರ ವಿಷಯ ಮತ್ತು ಬಹಳ ಮಹತ್ವಪೂರ್ಣ ಬಿಂದು ಇರೋದ್ರಿಂದ ಇನ್ನೂ 2 ಸತಿ ನಿಮ್ಗೆ ನಾನು ಹೇಳ್ತೀನಿ ನೋಡಿ. ಜೀವಕ್ಕೆ ಯಾವಾಗ ಜ್ಞಾನಾವರಣೆಯ ಕರ್ಮದ ತೀವ್ರ ಉದಯ ಇರುತ್ತದೆ ಆಗ ಜ್ಞಾನ ವೃದ್ಧಿ ಆಗುವುದಿಲ್ಲ. ಯಾರು ಏನಂದ್ರೂ ಗೊತ್ತಾಗುವುದಿಲ್ಲ. ಒಂದು ರೀತಿ ಬಹಳ ಅಜ್ಞಾನಿ ಜೀವ ಆಗಿ ಆಗುತ್ತದೆ ಜೀವ. ಆದರೆ ನೆನಪಿಟ್ಕೊಳ್ರಿ, ಯಾವಾಗ ಮೋಹನೀಯ ಕರ್ಮದಲ್ಲಿ 2 ಭೇದ ಇದೆ. ಒಂದು ದರ್ಶನ ಮೋಹನೀಯ, ಇನ್ನೊಂದು ಚಾರಿತ್ರ್ಯ ಮೋಹನೀಯ. ಅದರಲ್ಲಿ ದರ್ಶನ ಮೋಹನೀಯ ಕರ್ಮದಲ್ಲಿ 3 ಪ್ರಕೃತಿಗಳಿದ್ದಾವೆ. ಅವು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಯಾವಾಗ ದರ್ಶನ ಮೋಹನೀಯದ ಈ ಉದಯ ಬರ್ತದೆ ಆವಾಗ ಜೀವ ಮಿಥ್ಯಾದೃಷ್ಟಿ ಎನ್ನಿಸಿಕೊಳ್ಳುತ್ತದೆ ಮತ್ತು ಜೀವದಲ್ಲಿ ಜ್ಞಾನಾವರಣೆಯ ಕರ್ಮ ಸ್ವಲ್ಪ ಕಡಿಮೆಯಾಗಿ ಅತಿಯಾಗಿ ಅಂದರೆ ಬಹಳ ಜ್ಞಾನ ಆದರೂ ಕೂಡ ಜೀವದಲ್ಲಿ ವ್ಯವಹಾರದಲ್ಲಿ ಬಹಳ ಜ್ಞಾನ ಅಂದರೆ ಸಮ್ಯಕ್ ಜ್ಞಾನ ಅಲ್ಲ, ವ್ಯವಹಾರದಲ್ಲಿ ಬಹಳ ಜ್ಞಾನ ಜೀವಕ್ಕೆ ಆದರೂ ಕೂಡ ಈ ಮಿಥ್ಯಾತ್ವ ಪ್ರಕೃತಿಯ ಉದಯ ಅಂದರೆ ದರ್ಶನ ಮೋಹನೀಯದ ಮಿಥ್ಯಾತ್ವ ಪ್ರಕೃತಿ ಉದಯದಿಂದ ಜೀವದ ಜ್ಞಾನ ವಿಕೃತಿ ಆಗುತ್ತದೆ, ವಿಕಾರ ಆಗ್ತದೆ, ವಿಪರೀತ ಪರಿವರ್ತನೆ ಮಾಡ್ತದೆ ಜ್ಞಾನ. ನೋಡಿ, ಸರಳವಾಗಿ ಇದನ್ನು ಹೇಳಬೇಕು ಅಂತಂದರೆ ಜೀವಕ್ಕೆ ಜ್ಞಾನಾವರಣೆಯ ಕರ್ಮದ ಉದಯದಿಂದ ಜ್ಞಾನ ಆಗುವುದಿಲ್ಲ. ಆದರೆ ಮೋಹನೀಯದ ಉದಯದಿಂದ ಇರುವ ಜ್ಞಾನ ವಿಕಾರ ಆಗ್ತದೆ, ವಿಕೃತಿ ಆಗ್ತದೆ, ವಿಪರೀತ ಆಗ್ತದೆ. ಇದೆಲ್ಲ ಮೋಹನೀಯದ ಕಾರಣದಿಂದ ಆಗ್ತದೆ. ಈಗ ಇಲ್ಲಿ ಏನು ಅಂತಂದರೆ
ನಿಜವಾದ ದೇವ ಶಾಸ್ತ್ರ ಗುರುಗಳಿಂದ ಮಿಥ್ಯಾತ್ವದ ನಾಶ ಆಗಿ ನಿರ್ಮಲ ಜ್ಞಾನ ಪ್ರಕಟ ಆಗುತ್ತದೆ ನಮ್ಮ ಆತ್ಮನಲ್ಲಿ. ಇದು ಬಹಳ ಮಹತ್ವಪೂರ್ಣ ಬಿಂದು ನೋಡಿ. ಕೂದೇವ ಕೂಶಾಸ್ತ್ರ ಗುರುಗಳಿಂದ ಏನೂ ಆಗೋದಿಲ್ಲ. ಇನ್ನಷ್ಟು ಮಿಥ್ಯಾತ್ವ ಜಾಸ್ತಿ 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 ಬೆಳೆಯುತ್ತದೆ ಹೊರತಾಗಿ ಅದರಿಂದ ಜೀವದ್ದು 3 ಕಾಲದಲ್ಲಿ ಯಾವತ್ತೂ ಕಲ್ಯಾಣ ಆಗುವುದಿಲ್ಲ. ಇದು ನಿಶ್ಚಿತ. ಆದರೆ ನಿಜವಾದ ದೇವ ಶಾಸ್ತ್ರ ಗುರುಗಳಿಂದ ಮಿಥ್ಯಾತ್ವದ ನಾಶ ಆಗಿ ನಿರ್ಮಲ ಜ್ಞಾನ ನಮ್ಮ ಆತ್ಮನಲ್ಲಿ ಪ್ರಕಟ ಆಗುತ್ತದೆ ಮತ್ತು ನಿರ್ಮಲ ಜ್ಞಾನದಲ್ಲಿ ನಿರಂತರ ಉಪಯೋಗ ಇಡುವುದು ಅಭೀಕ್ಷಣ ಜ್ಞಾನೋಪಯೋಗ ಭಾವನೆ ಇದೆ. ಹಾಗಾದರೆ ಈಗ ಇಲ್ಲೊಂದು ಮಹತ್ವಪೂರ್ಣ ಪ್ರಶ್ನೆ, ಇದನ್ನು ನೀವು ಬರ್ಕೋಬೇಕಾಗ್ತದೆ. ಬರೆಯದೇನೆ ಇದನ್ನು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಬರೆಯಿರಿ, ಹೇಳ್ತಾ ಹೋಗ್ತೀನಿ. ಪ್ರಶ್ನೆ: ಸಮ್ಯಜ್ಞಾನ ಅಂದರೆ ಏನು? ಉತ್ತರ ಬರೆದುಕೊಳ್ರಿ. ಆದರೆ ಇದನ್ನು ಬಹಳ ಉತ್ಕೃಷ್ಟ ದರ್ಜೆಯ ಪರಿಭಾಷೆಯನ್ನು ನಾನು ಮೊದಲು ಹೇಳ್ತೀನಿ, ಆಮೇಲೆ ಸಾಮಾನ್ಯ ಪರಿಭಾಷೆಗಳನ್ನು ಆಮೇಲೆ ಹೇಳ್ತಾ ಹೋಗ್ತೀನಿ. ಒಂದು 4-5 ಪ್ರಕಾರದ ಬೇರೆ ಬೇರೆ ಪರಿಭಾಷೆಗಳನ್ನು ಹೇಳ್ತೀನಿ. ಅದರಾಗೆ ಯಾವುದಿದ್ರೂ ಸರಿ ಇದೆ. ಆದರೆ ಈಗ ಮೊದಲು ನಾನು ಏನು ಹೇಳ್ತೀನಿ ಅದು ಅತೀ ಮಹತ್ವಪೂರ್ಣ ಪರಿಭಾಷೆ. ಅದನ್ನು ನೀವು ಹೇಗಾರು ಮಾಡಿ ಒಂದು ಸ್ವಲ್ಪ ನೆನಪಿಟ್ಟು ಕಲಿತರೆ ಬಹಳ ಉಪಕಾರ ಇದೆ. ಈಗ ನೀವು ಪ್ರಶ್ನೆ ಮರೆತು ಬಿಟ್ರಿ ಅಂತ ಕಾಣ್ತದೆ. ಇರಲಪ್ಪ, ಇನ್ನೊಂದು ಸಲ ಹೇಳ್ತೀನಿ. ಪ್ರಶ್ನೆ: ಸಮ್ಯಜ್ಞಾನ ಅಂದರೆ ಏನು? ಉತ್ತರ ಬರೆದುಕೊಡ್ರಿ. ಯಾವ ಜ್ಞಾನವು ವಸ್ತುವಿನ ಸ್ವರೂಪವನ್ನು ಕಡಿಮೆಯಾಗಿಯೂ ತಿಳಿಯುವುದಿಲ್ಲ, ಹೆಚ್ಚಾಗಿಯೂ ತಿಳಿಯುವುದಿಲ್ಲ, ವಿಪರೀತವಾಗಿಯೂ ತಿಳಿಯುವುದಿಲ್ಲ. ಅಂದರೆ ವಿಪರೀತ ಅಂದರೆ ಉಲ್ಟಾ. ಅಂದರೆ ಈಗ ನಿಮ್ಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಯಾವ ಜ್ಞಾನವು ವಸ್ತುವಿನ ಸ್ವರೂಪವನ್ನು ಕಡಿಮೆಯೂ ಇಲ್ಲ, ಹೆಚ್ಚೂ ಅಲ್ಲ, ವಿಪರೀತವೂ ಅಲ್ಲ, ಈ ರೀತಿ ಸಂದೇಹವೂ ಇರುವುದಿಲ್ಲ. ಹೇಗೆ ವಸ್ತು ಇದೆಯೋ ಅದನ್ನು ಹಾಗೆಯೇ ತಿಳಿಯುವುದು ಸಮ್ಯಜ್ಞಾನ ಇದೆ. ಇದು ನಿಮಗೆ ಗೊಂದಲ ಆಯಿತು ಅಂತ ನನಗನ್ನಿಸ್ತದೆ. ಈಗ ನೇರವಾಗಿ ಹೇಳ್ತಾ ಹೋಗ್ತೀನಿ, ಕೇಳ್ರಿ. ಸಮ್ಯಜ್ಞಾನ ಅಂದರೆ ಏನು? ಪ್ರಶ್ನೆ. ಉತ್ತರ: ಯಾವ ಜ್ಞಾನವು ವಸ್ತುವಿನ ಸ್ವರೂಪವನ್ನು ಕಡಿಮೆಯಾಗಿಯೂ ತಿಳಿಯುವುದಿಲ್ಲ, ಹೆಚ್ಚಾಗಿಯೂ ತಿಳಿಯುವುದಿಲ್ಲ, ವಿಪರೀತವಾಗಿಯೂ ತಿಳಿಯುವುದಿಲ್ಲ, ಸಂದೇಹವೂ ಇರುವುದಿಲ್ಲ. ಹೇಗೆ ವಸ್ತು ಇದೆಯೋ ಅದನ್ನು ಹಾಗೆಯೇ ತಿಳಿಯುವುದು ಸಮ್ಯಜ್ಞಾನ ಇದೆ. ಅಥವಾ ಇನ್ನೊಂದು 2ನೇ ಸಂಖ್ಯೆಯ ಪರಿಭಾಷೆ ಬರ್ಕೊಳ್ರಿ. ಅಂದರೆ ಅನ್ಯ ಮಹಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪರಿಭಾಷೆಗಳು ಬರ್ತವೆ, ಪಾರಿಭಾಷೆ ಬೇರೆ ಬೇರೆ ಬರ್ತವೆ. ಆದರೂ ಕೂಡ ಅವೆಲ್ಲ ಸತ್ಯನೇ ಇದೆ. ಹೇಳುವಂಥ ಪ್ರಕಾರಗಳು ಮಾತ್ರ ಬೇರೆ ಬೇರೆ ಇರುತ್ತದೆ. ಎಲ್ಲ ವಸ್ತುವಿನ ಸಾರಾಂಶ ಅದೇ ಇರುತ್ತದೆ. ಅದನ್ನು ಬರೆದುಕೊಳ್ಳ್ರಿ. ಬೇರೆ ಅಂದರೆ ಇದು ಉತ್ಕೃಷ್ಟ ದರ್ಜೆಯ ಪರಿಭಾಷೆಯನ್ನು ಮೊದಲು ನಿಮ್ಗೆ ಹೇಳಿದ್ದಾಯ್ತು. ಈಗ ಇನ್ನು ಮುಂದಿನ ಹೇಳ್ತೀನಿ, ಕೇಳ್ರಿ, ಬರ್ಕೊಡ್ರಪ್ಪ. ಹಿತದ ಪ್ರಾಪ್ತಿ ಮತ್ತು ಅಹಿತದ ಪರಿಹಾರ ಮಾಡಲು ಸಮರ್ಥವಿರುವುದು ಸಮ್ಯಜ್ಞಾನ ಇದೆ. ಇನ್ನೊಂದು ಮಹಾಶಾಸ್ತ್ರದ ಇದನ್ನು ಬರ್ಕೊಡ್ರಿ. 3ನೇ ವಿಷಯ: ಯಾವ ಜ್ಞಾನದಿಂದ ಆತ್ಮ ಸ್ವರೂಪ ತಿಳಿಯುವುದೋ, ಯಾವ ಜ್ಞಾನದಿಂದ ಮನಸ್ಸು ವಶವಾಗುವುದೋ, ಯಾವ ಜ್ಞಾನದಿಂದ ಸಮಸ್ತ ಪಾಪ ಆತ್ಮನನ್ನು ಬಿಟ್ಟು ಹೋಗುವುದೋ ಅದನ್ನು ಜ್ಞಾನಿ ಪುರುಷರು ಸಮ್ಯಜ್ಞಾನ ಎಂದಿದ್ದಾರೆ. ಇನ್ನೊಂದು ಬೇರೆ ಮಹಾಶಾಸ್ತ್ರದ ಪ್ರಕರಣವನ್ನು ಬರ್ಕೊಡ್ರಿ. ಯಾವ ಜ್ಞಾನದಿಂದ ಸಜ್ಜನರ ರಾಗಾದಿ ದೋಷ ನಷ್ಟ ಆಗುತ್ತವೆಯೋ ಮತ್ತು ಸಂವೇಗ ಆದಿ ಗುಣಗಳು ಬೆಳೆಯುತ್ತವೆಯೋ ಅದನ್ನು ಉತ್ತಮ ಜ್ಞಾನ ಎಂದಿದ್ದಾರೆ. ಇನ್ನೊಂದು ಮಹಾಶಾಸ್ತ್ರದ ಪಾರಿಭಾಷೆಯನ್ನು ಬರ್ಕೊಡ್ರಿ. ಯಾವ ಜ್ಞಾನದ ಬಲದಿಂದ ಜ್ಞಾನಿ ಜೀವನು ಪಂಚೇಂದ್ರಿಯಗಳ ವಿಷಯಗಳಿಂದ ವಿರಕ್ತನಾಗಿ ಮೋಕ್ಷ ಮಾರ್ಗದಲ್ಲಿ ತೊಡಗುವನೋ ಅದನ್ನು ಜ್ಞಾನ ಎಂದಿದ್ದಾರೆ. ಇದು ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಮತ್ತು ಮೋಕ್ಷಕ್ಕೆ ಅತಿ ಮುಖ್ಯ ಸಹಕಾರಿ ಕಾರಣ ಇದೆ. ಸಮ್ಯಜ್ಞಾನದಿಂದ ರಹಿತ ಜೀವನು 1,000,000 ಜನ್ಮಗಳಲ್ಲಿ ತಪ ಮಾಡಿ ಎಷ್ಟು ಕರ್ಮಗಳನ್ನು ನಾಶ ಮಾಡುವನೋ ಅಷ್ಟು ಕರ್ಮವನ್ನು ಸಮ್ಯಜ್ಞಾನಿ ಜೀವನು ತ್ರಿಗುಪ್ತಿಯ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ದೂರ ಮಾಡುವನು.
ಕೆಲವೊಂದು ಅಭವ್ಯ ಜೀವಗಳು ಅನಂತ ಸಾರಿ ಮುನಿವ್ರತ ಧರಿಸಿ ನವ ಗ್ರೈವೇಕಗಳಲ್ಲಿ ಅಹಮಿಂದ್ರನಾದರೂ ಕೂಡ ಸಮ್ಯಕ್ ಜ್ಞಾನದ ಅಭಾವದಲ್ಲಿ ಮೋಕ್ಷ ಇದುವರೆಗೆ ಆಗಿಲ್ಲ. ಜ್ಞಾನಪೂರ್ವಕ ಮಾಡಿದ ಕ್ರಿಯೆಗಳು ಬಂಧದ ಕಾರಣವಿರದೆಯೇ ಅವೆಲ್ಲ ನಿರ್ಜರೆಯ ಕಾರಣ ಆಗುತ್ತವೆ. ಮನಃ ವಚನ ಕಾಯಗಳ ಪ್ರವೃತ್ತಿಯು ಆಗಮ ಅನುಕೂಲವಾಗಿ ಇದ್ದರೆ, ಅಂದರೆ ಶಾಸ್ತ್ರದ ಅನುಕೂಲವಾಗಿ ಇದ್ದರೆ ಸಂಸಾರ ವರ್ಧಕ ಕರ್ಮ ಬಂಧಿಸದೆಯೇ ವಿಪುಲ ಕರ್ಮಗಳು ನಿರ್ಜರೆ ಆಗುತ್ತವೆ ಮತ್ತು ಇಂದ್ರಿಯ ನಿಗ್ರಹ ಕೂಡ ಆಗುತ್ತದೆ. ಹೇಗೆಂದರೆ ಒಬ್ಬನೇ ಸೂರ್ಯನು ಗಾಢ ಅಂಧಕಾರವನ್ನು ಬೇರೆ ಮಾಡಿ, ಅಂದರೆ ಯಾರ ಸಹಾಯ ಇಲ್ಲದೆ, ಸೂರ್ಯನಿಗೆ ಬೇರೆ ಯಾರ ಸಹಾಯವೂ ಇಲ್ಲ ಅಲ್ಲವಾ? ಒಬ್ಬನೇ ಸೂರ್ಯ ಗಾಢ ಅಂಧಕಾರವನ್ನು ಬೇರೆ ಯಾರ ಸಹಾಯವೂ ಇಲ್ಲದೆ ಓಡಿಸಿಬಿಡುವಂತೆ ವಿವೇಕಿ ಜನರು ಭಯಂಕರ ಆಪತ್ತುಗಳಿಂದ ಜ್ಞಾನದ ಸಹಾಯದಿಂದ ಪಾರಾಗುತ್ತಾರೆ. ಅಂದರೆ ಜ್ಞಾನದ ಸಹಾಯದಿಂದ ಭಾರಿ ದೊಡ್ಡ ದೊಡ್ಡ ಆಪತ್ತುಗಳಿಂದ ಜ್ಞಾನಿ ಜೀವಗಳು ಪಾರಾಗುತ್ತಾರೆ. ಅದು ಜ್ಞಾನದ ಮಹಾ ಮಹಿಮೆ ಇದೆ. ಒಂದು ಸಾಮಾನ್ಯ ಸಣ್ಣ ಉದಾಹರಣೆ ಅಂತಂದರೆ, ಕೌರವರು ಪಾಂಡವರನ್ನು ಸಾಯಿಸಲು ಅರಗಿನ ಅರಮನೆಯನ್ನು ತಯಾರಿಸಿ ಕೊಟ್ಟರು. ಅರಗಿನ ಅರಮನೆಯಲ್ಲಿ ರಾತ್ರಿ ಪಾಂಡವರು ಮಲಗಿ ಇರಬೇಕಿದ್ರೆ ರಾತ್ರಿ ಸಮಯದಲ್ಲಿ ಬೆಂಕಿ ಕೊಟ್ಟರು. ಆವಾಗ ಪ್ರಾಣ ಉಳಿಸಿಕೊಳ್ಳುವಂತಹ ಯಾವುದೇ ರೀತಿ ದಾರಿ ಕಂಡಿಲ್ಲ. ಅತಿ ಬುದ್ಧಿವಂತ ಭೀಮ ಗದೆಯಿಂದ ಎಲ್ಲ ಕಡೆಗೆ ಗುದ್ದುತ್ತಾ ಬಂದ, ನೆಲಕ್ಕೆ ಹೊಡೆಯುತ್ತಾ ಬಂದ. ಯಾವ ಜಾಗ ಪೋಲಾಗಿತ್ತು ಆ ಜಾಗವನ್ನು ಗದೆಯಿಂದ ಜೋರಾಗಿ ಹೊಡೆದ. ಅಲ್ಲಿ ಹೊರಗೆ ಹೊರಡುವಂತಹ ಸುರಂಗ ಮಾರ್ಗ ಸಿಕ್ಕಿತು. ಇದು ಪ್ರತ್ಯಭಿಜ್ಞಾನ ಅಂತಾರೆ. ನೋಡಿ, ಜೀವಕ್ಕೆ ಅಕಸ್ಮಾತ್ ಏನಾದರೂ ಭೀಮನಿಗೆ ಆ ಜ್ಞಾನ ಸ್ವಯಂ ಹೊಳೆದಿಲ್ಲ ಅಂತಂದರೆ ಏನಾಗಬಹುದಿತ್ತು ಪರಿಸ್ಥಿತಿ, ವಿಚಾರ ಮಾಡಿ ನೋಡ್ರಿ. ಆವಾಗ ಭೀಮ ಅವರು ಉಳಿದ ಎಲ್ಲ ಆ ಸಹೋದರರನ್ನು ಕರ್ಕೊಂಡು ಅಲ್ಲಿಂದ ಸುರಂಗ ಮಾರ್ಗದಿಂದ ಹೊರಗೆ ಹೋಗಿ ಜೀವವನ್ನು ಉಳಿಸಿಕೊಂಡರು. ಇದು ಜ್ಞಾನದ ಮಹಿಮೆ ಒಂದಲ್ಲ ಎರಡಲ್ಲ. ಜ್ಞಾನಕ್ಕಿಂತ ಶ್ರೇಷ್ಠವಾದ್ದು ಮೂರು ಲೋಕದಲ್ಲಿ ಯಾವ ವಸ್ತು ಇದೆ ಹೇಳ್ರಿ? ಯಾವುದೂ ಇಲ್ಲ. ಎಲ್ಲವೂ ಜ್ಞಾನದಿಂದನೇ ಪ್ರಾಪ್ತ ಆಗ್ತದೆ ಅಲ್ವಾ? ಹೌದು. ಅದಕ್ಕೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಜೀವಕ್ಕೆ ಜ್ಞಾನಕ್ಕೆ ಸಮಾನವಾದ ಸುಖದಾಯಿ ವಸ್ತು ಬೇರೆ ಯಾವುದೂ ಇಲ್ಲ. ಅಜ್ಞಾನದಂತಹ ದುಃಖ ಕೊಡುವಂಥ ವಸ್ತು ಬೇರೆ ಯಾವುದೂ ಇಲ್ಲ. ನೋಡ್ರಿ, ಮೂರು ಲೋಕದಲ್ಲೂ ಜೀವಕ್ಕೆ ಜ್ಞಾನದಂತಹ ಸುಖದಾಯಿ ಸಂತೋಷ ಕೊಡುವಂತಹ ವಸ್ತು ಯಾವುದೂ ಇಲ್ಲ. ಅದೇ ರೀತಿ ಅಜ್ಞಾನದಂತೆ ದುಃಖ ಕೊಡುವಂಥ ವಸ್ತು ಕೂಡ ಯಾವುದೂ ಇಲ್ಲ ಅಲ್ವಾ? ನೋಡಿ, ಜ್ಞಾನವೇ ಜನ್ಮ ಜರ ಮರಣ ರೂಪ ರೋಗ ಅಳಿಸುವಂತಹ ವಸ್ತು ಇದೆ. ಅದು ಜ್ಞಾನನೇ ಇದೆ ಅಲ್ವಾ? ನೋಡಿ, ಅಭೀಕ್ಷಣ ಜ್ಞಾನೋಪಯೋಗ ಅಂತಂದರೆ ಇಲ್ಲಿ ಪ್ರತಿದಿನ ಜ್ಞಾನದ ಉಪಯೋಗ ಅಂದರೆ ಸಮ್ಯಕ್ ಜ್ಞಾನದಲ್ಲಿ ನಮ್ಮ ಉಪಯೋಗವನ್ನು, ನಮ್ಮ ಲಕ್ಷ್ಯವನ್ನು ಇಡುವುದು. ಇದು ಇಲ್ಲಿ ಈಗ ಅಭೀಕ್ಷಣ ಜ್ಞಾನೋಪಯೋಗ ಇದೆ. ಯಾವ ರೀತಿ ನೀವು ನೋಡಿ, ಮನೆಯಲ್ಲಿ ಪ್ರತಿದಿನ ಪಾತ್ರೆಗಳನ್ನು ತೊಳಿತಾ ಇದ್ದರೆ ಅವು ಎಷ್ಟು ಸ್ವಚ್ಛವಾಗಿರ್ತವೆ ಅಲ್ವಾ? ಅದನ್ನು ಹಾಗೇನೆ ಬಿಟ್ಟರೆ ಹೇಗಿರ್ತವೆ ಅಲ್ವಾ? ಅದೇ ರೀತಿ ನಿರಂತರ ಜ್ಞಾನೋಪಯೋಗದಿಂದ ಜೀವನು ತನ್ನ ಸ್ವಚೇತನದ ಹತ್ತಿರ ಹೋಗುತ್ತಾನೆ. ಅಂತಂದರೆ ಸ್ವಚೇತನ ಅಂದರೆ ನಮ್ಮನ್ನು ನಾವು ತಿಳಿಯುವುದು, ನಮ್ಮಲ್ಲಿ ನಾವು ಇರುವುದು, ನಮ್ಮನ್ನು ನಾವು ಬಳಸಿಕೊಳ್ಳುವುದು. ಇದೆಲ್ಲ ಯಾವುದರಿಂದ ಆಗ್ತದೆ? ಜ್ಞಾನದಿಂದನೇ ಆಗ್ತದೆ ಅಲ್ವಾ? ಆವಾಗ ಏನಾಗ್ತದೆ ಅಂದರೆ ನಿರಂತರ ಜ್ಞಾನೋಪಯೋಗದಿಂದ ಜೀವನು ತನ್ನ ಸ್ವಚೇತನದ ಹತ್ತಿರ ಹೋಗುತ್ತಾನೆ. ಆವಾಗ ತನ್ನ ನಿಜವಾದ ಜ್ಞಾನ ಸಂಪತ್ತನ್ನು ತಾನು ಬೆಳೆಸುತ್ತಾ ಒಂದು ದಿನ ತಾನು ಸ್ವಯಂ ಕೇವಲ ಜ್ಞಾನವನ್ನು ಪಡೆದು ಕೇವಲಿ ಎನ್ನಿಸಿಕೊಳ್ಳುತ್ತಾನೆ. ಅರಿಹಂತ್ ಭಗವಾನ್ ಎನ್ನಿಸಿಕೊಳ್ಳುತ್ತಾನೆ. ಆನಂತರ ಸಿದ್ಧ ಭಗವಾನ್ ಎನ್ನಿಸಿಕೊಳ್ಳುತ್ತಾನೆ ಜೀವ ಅಲ್ಲವೇ? ಇದು ಸಮ್ಯಕ್ ಜ್ಞಾನಗಳ ಮಹಿಮೆ ಅಲ್ಲವೇ? ಕೇವಲ ಪುಸ್ತಕದ ಶಬ್ದ ಪೂಜಿಸುವುದರಿಂದ ಇದು ಹೇಗೆ ಸಾಧ್ಯ ಅಲ್ವಾ? ತನ್ನ ಆತ್ಮದ ಸಾಮೀಪ್ಯದಿಂದಲೇ ಈ ವಸ್ತು ಸಾಧ್ಯ ಆಗಲು
ಆಗುತ್ತದೆ. ಮತ್ತು ಕೇವಲ ಪುಸ್ತಕದ ಶಬ್ದಗಳನ್ನು ಕೇವಲ ಓದ್ತಾ ಇದ್ದರೆ ಅಷ್ಟೇ ಇದು ಮಾಡ್ತಾಯಿದ್ರೆ ಅದು ಸಾಧ್ಯ ಇಲ್ಲ. ನೋಡಿ, ಕೇವಲ ಶಬ್ದ ಮಾತ್ರ ಜ್ಞಾನ ಆದರೆ ಅದು ಹೇಗೆ ಇರ್ತದೆ ಅಂತಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ನೋಡ್ರಿ, ಬಹಳ ಮಹತ್ವಪೂರ್ಣ ಉದಾಹರಣೆ. ಕೇವಲ ಶಾಸ್ತ್ರದ ಶಬ್ದಗಳು ಮಾತ್ರ ನಮಗೆ ಜ್ಞಾನ ಆಯಿತು, ಅರ್ಥಜ್ಞಾನ ಆಗಿಲ್ಲ ಅಂತಂದರೆ ಅದರ ಪರಿಸ್ಥಿತಿ ಏನಾಗ್ತದೆ ಕೇಳ್ರಿ. ನೋಡಿ, ಈಗ ನೀವು ಔಷಧಾಲಯ ಅಂದರೆ ಮೆಡಿಕಲ್ ಅಂತಿರಲ್ಲ, ಅಲ್ಲಿ ಔಷಧಿಯ ಅನೇಕ ಬಾಟಲ್ಗಳು ಇರ್ತವೆ. ಅದರ ಮೇಲೆ ಲೇಬಲ್ ಅಂಟಿಸಿರುತ್ತಾರೆ. ಯಾವುದ್ರ ಮೇಲೆ? ಆ ಶೀಶೆ ಅಂದರೆ ಬಾಟಲ್ ಅಥವಾ ಡಬ್ಬದ ಮೇಲೆ ಲೇಬಲ್ ಅಂಟಿಸಿರುತ್ತಾರೆ. ಆ ಲೇಬಲ್ನಲ್ಲಿ ಆ ಔಷಧಿಯ ಹೆಸರು ಮತ್ತು ಯಾವ ಯಾವ ಕೆಮಿಕಲ್ಸ್ ಬೆರೆಸಿದೆ ಅನ್ನುವಂತಹ ಪಟ್ಟಿ ಇದೆಲ್ಲ ಆ ಲೇಬಲ್ನಲ್ಲಿ ಅಂಟಿಸಿರುತ್ತದೆ ಅಲ್ಲವೇ? ಹೌದು. ಅಕಸ್ಮಾತ್ ಯಾರಾದರೂ ಮೂರ್ಖ ವ್ಯಕ್ತಿ ಆ ಔಷಧಿಯ ಬಾಟಲನ್ನು ತೆಗೆದುಕೊಂಡು ಮೇಲೆ ಇರುವಂತಹ ಲೇಬಲನ್ನು ಕಿತ್ತುಬಿಟ್ಟು ಆ ಲೇಬಲನ್ನು ಸಣ್ಣ ಪುಡಿ 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 ಮಾಡಿ ಕುಟ್ಟಿ ಮಾಡಿ ಅದನ್ನು ಏನಾದರೂ ತಿಂದು ನೀರು ಕುಡಿದರೆ ಅವನ ರೋಗ ಗುಣ ಆಗುವುದೇ ಹೇಳಿರಿ? ಇಲ್ಲವಲ್ಲ. ಅವನ ಪ್ರಕಾರ ಏನು? ನಾನು ಹೆಸರು ಯಾವುದರಲ್ಲಿ ಬರೆದಿದೆ ಅದನ್ನು ನಾನು ತಿಂದುಬಿಟ್ಟೆ, ನನ್ನ ರೋಗ ಗುಣ ಆಗುತ್ತದೆ, ಆ ವ್ಯಕ್ತಿಯ ರೋಗ ಗುಣ ಆಗುತ್ತದೆ ಹೇಳಿರಿ? ಇಲ್ಲವಲ್ಲ, ಯಾವತ್ತೂ ಇಲ್ಲವಲ್ಲ. ಅದೇ ರೀತಿ ಕೇವಲ ಶಬ್ದಜ್ಞಾನ ಆಗುವುದರಿಂದ ಯಾವ ಉಪಯೋಗವೂ ಇಲ್ಲ. ವಾಸ್ತವಿಕ ವಿದ್ವಾಂಸ ಅಂದರೆ ತನ್ನ ಆತ್ಮ ಅವಲೋಕನೆ ಮಾಡುವವನೇ ಇದ್ದಾನೆ. ಶಬ್ದವು ಕೇವಲ ಮಾಧ್ಯಮ ಇದೆ ಅಷ್ಟೇ, ಅಂದರೆ ಸಹಾಯಕ ವಸ್ತು ಶಬ್ದ ಇದೆ ಅಷ್ಟೇ. ಇನ್ನು ಮುಂದೆ 5 ಸಮಿತಿಗಳು ಅಂದರೆ ಹಿರಿಯ ಸಮಿತಿ, ಭಾಷಾ ಸಮಿತಿ, ಯಶನ ಸಮಿತಿ, ಆದ ನಿಕ್ಷೇಪಣ ಸಮಿತಿ, ಪುಸ್ತಕ ಸಮಿತಿ, ಇವೆಲ್ಲ ಸಮಿತಿಗಳಿದ್ದಾವೆ. 5 ಸಮಿತಿ ಇದಾವಲ್ಲ, ಇದರಲ್ಲಿ ಇವೆಲ್ಲ ಅಂದರೆ ಈ ಸಮಿತಿ ಇದೆಯಲ್ಲ, ಈ ಸಮಿತಿ ಪ್ರವೃತ್ತಿ ರೂಪ ಇದೆ, ಅಂದರೆ ಕ್ರಿಯಾರೂಪ ಇದೆ, ಪ್ರವೃತ್ತಿ ರೂಪ ಇದೆ. ಆದರೆ 3 ಗುಪ್ತಿಗಳು ನಿವೃತ್ತ ರೂಪ ಇದೆ. ಯಾಕೆಂದರೆ ಹಿರಿಯ ಸಮಿತಿ, ಭಾಷಾ ಸಮಿತಿ ಇದರೆಲ್ಲ ಕೆಲಸ ಮಾಡಲಾಗುತ್ತದೆ. ಇದರ ಸಹಾಯದಿಂದ, ಇದರ ಅನುಕೂಲತೆಯಿಂದ ನಾವು ಪ್ರವೃತ್ತಿ ಮಾಡಲಾಗುತ್ತದೆ. ಹಿರಿಯ ಸಮಿತಿ, ಭಾಷಾ ಸಮಿತಿ, ಏಷಣ ಸಮಿತಿ, ಆಧಾನ ನಿಕ್ಷೇಪಣ ಸಮಿತಿ, ಉತ್ಸರ್ಗ ಸಮಿತಿ ಅಲ್ವಾ, ಇಲ್ಲಿ ಕೆಲಸ ನಡೀತಾ ಇರ್ತದೆ. ಇದು 5 ಸಮಿತಿಗಳು. ಆದರೆ 3 ಗುಪ್ತಿ ಏನಿದೆ? 3 ಗುಪ್ತಿ ಅಂದರೆ ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಇದು ಏನಿದೆ? ನಿವೃತ್ತಿ ರೂಪ ಇದೆ. ಇಲ್ಲಿ ಕೆಲಸ ಇಲ್ಲ, ಕೆಲಸ ನಿವೃತ್ತಿಯಾಗಿದೆ ಇಲ್ಲಿ ಅಲ್ವಾ. ಸಮಿತಿಗಳು ಪಾಪದಿಂದ ಉಳಿಸ್ತವೆ ಜೀವವನ್ನು, ಮತ್ತು ಗುಪ್ತಿಗಳು ಆತ್ಮಸ್ವರೂಪದಲ್ಲಿ ಜೀವವನ್ನು ಸ್ಥಿರ ಮಾಡುತ್ತವೆ. ನೋಡಿ, ಬಹಳ ಮಹತ್ವಪೂರ್ಣ ಬಿಂದು. ಇನ್ನೊಂದ್ಸಲ ಕೇಳ್ರಿ. ಸಮಿತಿಗಳು ಜೀವನನ್ನ ಪಾಪಾಶ್ರವದಿಂದ ಉಳಿಸುತ್ತವೆ. ಗುಪ್ತಿಗಳು ಆತ್ಮನನ್ನು ಆತ್ಮಸ್ವರೂಪದಲ್ಲಿ ಅಂದರೆ ಜೀವವನ್ನು ಸ್ಥಿರ ಮಾಡುತ್ತವೆ. ಇಲ್ಲಿ ಅಭೀಕ್ಷಣ ಜ್ಞಾನೋಪಯೋಗಿ ಅನೇಕಾಂತದಲ್ಲಿ ದೃಷ್ಟಿಯನ್ನು ಇಟ್ಟು ಸ್ವಾಧ್ಯಾಯ ಮಾಡುತ್ತಾರೆ. ಅಂದರೆ ಯಾರು ಅಭೀಕ್ಷಣ ಜ್ಞಾನೋಪಯೋಗಿ ಇದ್ದಾರೆ ಅವರು. ಸ್ವಾಧ್ಯಾಯ ಅಂದರೆ ಸ್ವ ಆತ್ಮನ ಬಗ್ಗೆ ಅಧ್ಯಯನ. ಇದು ಸ್ವ ಆತ್ಮನನ್ನು ತಿಳಿಯುವ ಉದ್ಯಮ ಸ್ವಾಧ್ಯಾಯ ಇದೆ. ಒಂದು ಕೆಲಸ ಮಾಡಿರಿ, ಈ ಪರಿಭಾಷೆಯನ್ನು ಸ್ವಲ್ಪ ಬರ್ಕೊಡ್ರಿ. ಸ್ವಾಧ್ಯಾಯ ಅಂದರೆ ಸ್ವ ಆತ್ಮನ ಬಗ್ಗೆ ಅಧ್ಯಯನ, ಸ್ವ ಆತ್ಮನನ್ನು ತಿಳಿಯುವ ಉದ್ಯಮ ಸ್ವಾಧ್ಯಾಯ ಇದೆ. ಇದು ಅಂತರಂಗ ತಪ ಇದೆ. ಇಲ್ಲಿ ಸ್ವ ಆತ್ಮನ ಮನನ ಚಿಂತನ ಎಲ್ಲ ಆಗುತ್ತದೆ. ಅಥವಾ ಆಲಸ್ಯದ ತ್ಯಾಗ ಮಾಡಿ ಜ್ಞಾನದ ಆರಾಧನೆ ಮಾಡುವುದು ಸ್ವಾಧ್ಯಾಯ ಇದೆ. ಆದ್ದರಿಂದ ಇದು ತಪ ಇದೆ. ಇಲ್ಲಿ ಕಷಯಗಳ ಶಮನ ಆಗುತ್ತದೆ. ತತ್ವಜ್ಞಾನದಿಂದಲೇ ಕ್ರೋಧಾಗ್ನಿ ಆರುತ್ತದೆ, ಅಂದರೆ ಆರಿ ಹೋಗುತ್ತದೆ. ವಿದ್ವಾಂಸರಿಗೆ ದುಃಖದಲ್ಲಿ ತತ್ವಜ್ಞಾನವೇ ರಕ್ಷಕ ಇದೆ, ಬೇರೆ ಯಾರೂ ರಕ್ಷಕರು ಇಲ್ಲ. ಇದು ವಿದ್ವಾಂಸರ ಆಭೂಷಣ, ಅಂದರೆ ಒಡವೆ ಸಮ್ಯಕ್ ಜ್ಞಾನವೇ ಇದೆ.
ಕಾರಣ ಇದು ಪರಭವದಲ್ಲೂ ಕೂಡ ಜೀವದ ಜೊತೆಯಲ್ಲಿ ಹೋಗುತ್ತದೆ. ಸಮ್ಯಕ್ ಜ್ಞಾನ ಇದು ಭಾಳ ಮಹತ್ವಪೂರ್ಣ ಬಿಂದು. ಇನ್ನು ಮುಂದೆ ಅನೇಕ ವಿಷಯ ಹೇಳಬೇಕಾಗಿತ್ತು. ಇದನ್ನು ನೀವು ಮುಂದಿನ ಭಾಗದಲ್ಲಿ ಬಂದು ಕೇಳಬೇಕಾಗ್ತದೆ. ಈ ಭಾಗದಲ್ಲಿ ಅವಕಾಶ ಆಗೋದಿಲ್ಲ. ಬರ್ರಿ ನೀವು ನಾಳೆ ಬರ್ರಿ, ಮುಂದಿನ ಭಾಗ ಹೇಳ್ತೀನಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.